ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಅರ್ಲಿ ಮಾರ್ನಿಂಗೇ ನನ್ನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀನಿ. ಸೊ ನಿನ್ನೆ ಶಿವೋರಿಲ್ಲೇ ಉಳ್ಕೊಂಡಿದ್ರು, ಹಾಗಾಗಿ ಅವರು ಕೂಡ ಸಿಕ್ಕಿದ್ದಾರೆ. ಅವರೆಲ್ಲ ಬಿಯರ್ಡು ಮತ್ತು ಏರೆಲ್ಲ ಬಿಟ್ಬಿಟ್ಟಿರೋದಕ್ಕೆ ಹೊಸ ಲುಕ್ಕು. ಸೊ ನಮ್ಮ ಕಡೆ ಪ್ರೆಗ್ನೆಂಟ್ ಆಗಿದ್ದಾಗ ಗಂಡಂದಿರು ಬಿಯರ್ಡ್ ಮತ್ತು ಹೇರ್ ಕಟ್ ಮಾಡಿಸಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ನನಗೆ ಏನು ಗೊತ್ತೇನಲ್ವಾ? ಈ ಓಪನ್ ಸ್ಮೆಲ್ಲೇ ಮಾಡಲ್ಲ ಅಂತಾರೆ ಕ್ಯಾಮ್ರಾ ಆನಲ್ಲಿದ್ದಾಗ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬಿಯರ್ಡ್ ಬಿಟ್ಟಿರೋದಕ್ಕೆ ಕಾಣಿಸ್ತಾ ಇದೆಯಂತ. ಇನ್ನು 2.5 months ಹಂಗೆ ಇರಬೇಕು ನೀನು. ಸೊ ಇವತ್ತಿನ ಡೇ ಯಾವ ಥರ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲೈಕನ್ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನೀವೇ ನೋಡ್ಬೋದು. ಸೊ ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಅನ್ನೋದು ನೋಡಬೇಕು ಅನ್ನೋದಾದರೆ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಸೊ ಸಿಗ್ತೀನಿ ಫ್ರೆಶ್ ಅಪ್ ಎಲ್ಲ ಆದಮೇಲೆ. ಸೊ ಶಿವರು ಹೊರಟೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ವೆಲ್ಕಮ್ ವಿಡಿಯೋ ಮಾಡ್ಕೊಂಡೆ. ಸೊ ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಅಂತ ನೋಡೋಣ. ಬನ್ನಿ, ಬ್ಲಾಗನ್ನು ಕಂಟಿನ್ಯೂ ಮಾಡೋಣ. ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಇವಾಗ ಟೈಮ್ ಬಂದು 9:30 ಆಗಿದೆ. ಸೊ ನಾನು ಅಡುಗೆ ಮನೆಗೆ ಬಂದು ತಿಂಡಿ ಹಾಕ್ಕೊಳ್ತಾ ಇದ್ದೆ. ನಮ್ಮಮ್ಮ ಪಾತ್ರೆ ಎಲ್ಲನೂ ವಾಶ್ ಮಾಡ್ತಾ ಇದ್ದಾರೆ. ಸೊ ಮಾರ್ನಿಂಗ್ ತಿಂಡಿಗೆ ಇವತ್ತು ಇಡ್ಲಿ ಮತ್ತು ಆಲೂಗಡ್ಡೆ ಗ್ರೇವಿ ಚಟ್ನಿ ಮಾಡಿದ್ದಾರೆ. ಅದ್ರ ಜೊತೆಗೆ ನನಗೆ ಸ್ವಲ್ಪ ಕಾಫಿ ಬೇಕು ಅಂದ್ಬಿಟ್ಟು ಕಾಫಿನೂ ಮಾಡ್ಕೊಳ್ತಾ ಇದ್ದೀನಿ. ಕಾಫಿ ಬಿಟ್ಕೊಬಂದು ಕೊಡು. ಗ್ಯಾಸ್ ಮೇಲೆ ಇಟ್ಟಿದ್ದೀನಿ, ಬಂದ್ಬಿಟ್ರೆ. ಸೊ ನಾನು ನಮ್ಮ ಅಮ್ಮನ್ನ ಅವ್ವ ಅಂತಲೇ ಕರೆಯೋದು, ಅಮ್ಮ ಅಂತ ಅಷ್ಟೇ ಕರೆಯಲ್ಲ. ಫ್ರೆಂಡ್ಸ್, ಎಲ್ಲರೂ ಕೇಳ್ತಾ ಇದ್ರಿ ನಿನ್ನೆ ವ್ಲಾಗ್ ಅಪ್ಲೋಡ್ ಮಾಡಿದ್ರಲ್ಲ, ಬೆಂಗಳೂರಿಗೆ ಏನಕ್ಕೆ ಹೋಗಿದ್ದು ಆ್ಯಂಡ್ ಏನು ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾ ಇದ್ವಿ. ಸೊ ಇದೇ ರೀಸನ್ಗೆ ಸೊ ಇನ್ಮೇಲೆ ಆಫ್ಲೈನಲ್ಲಿ ಮತ್ತು ಆನ್ಲೈನಲ್ಲಿ ನಮ್ಮ ಹತ್ರ ಲೇಡೀಸ್ದು ಟಾಪ್ಸು, ಲೆಗ್ಗಿನ್ಸು, ಜೀನ್ಸು ಮತ್ತು ಪ್ರತಿಯೊಂದು ಬ್ರ್ಯಾಂಡೆಡ್ಸು ಕೂಡ ನಾವು ಹಾಕ್ತಾಯಿದ್ದೀವಿ. ಕೊಡ್ತಾ ಇರ್ಬೋದು. ಇದೆಲ್ಲ ಪ್ರೈಸ್ ಬಂದು 600 ಇದೆ. ಸೊ ಅದನ್ನು ಸ್ವಲ್ಪ ನಾವು ಡಿಸ್ಕೌಂಟಲ್ಲೇ ಕೊಡ್ತಾಯಿದ್ದೀವಿ. ಆ್ಯಂಡ್ ಇದೆಲ್ಲ ಬಂದು ನಾನು ಓಪನ್ ಮಾಡಿದ್ದೀನಲ್ಲ, ಇವಾಗ ಆನ್ಲೈನ್ ಶಾಪಿಂಗು ಕೂಡ ಓಪನ್ ಮಾಡಿದ್ದೀನಿ. ಸೊ ನೀವು ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು, ಆಫ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಇದನ್ನು ನಾನು ಲಾಸ್ಟ್ ಟೈಮು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆವಾಗ ನನಗೇನೋ ಇಂಟ್ರೆಸ್ಟ್ ಇರಲಿಲ್ಲ. ಇವಾಗ ಫ್ರೀ ಆಗಿರ್ತೀನಲ್ವ ಆದಷ್ಟು. ಆ್ಯಂಡ್ ಫ್ರೆಂಡ್ಸ್ ಬ್ಯಾಕ್ಗ್ರೌಂಡಲ್ಲಿ ಆಲ್ಮೋಸ್ಟ್ ಆಫ್ಲೈನಲ್ಲೂ ಕೂಡ ಹೋಗುತ್ತೆ ಆ್ಯಂಡ್ ಆನ್ಲೈನಲ್ಲೂ ಕೂಡ ಓಪನ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಸೊ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲ ಬ್ರ್ಯಾಂಡರ್ಸ್ನೂ ಕೂಡ ಹಾಕಿಸ್ತಾ ಇದ್ದೀವಿ. ಲೆಗ್ಗಿನ್ಸು, ಆ್ಯಂಕಲ್ ಲೆಗ್ಗಿನು ಕ್ವಾಲಿಟಿ ವೈಸು ತುಂಬ ಬ್ರ್ಯಾಂಡೆಡ್ದು 200 ಸಮಥಿಂಗ್ ಎಲ್ಲ ಕೊಡ್ತಾಯಿದ್ದೀವಿ. ಸೊ ಸ್ಟಾರ್ಟಿಂಗ್ ಪ್ರೈಸು 150ಇಂದ ಹಿಡಿದು 3000ವರೆಗೂ ಕೂಡ ಟಾಪ್ಗಳನ್ನ ನಾವು ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದರೆ ನಾನು ಕೆಳಗಡೆ ನಂಬರ್ ಹಾಕಿರ್ತೀನಿ, ಅದಕ್ಕೆ DM ಮಾಡ್ಬೋದು. ಸೊ ವಾಟ್ಸಪ್ ಮುಖಾಂತರ ನೀವು ಆರ್ಡರ್ ಮಾಡ್ಕೋಬೋದು. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಏನೇ ಕಂಪ್ಲೇಂಟ್ಸ್ ಇತ್ತು ಅಂತಂದ್ರೆ ಅದನ್ನ ರೀಪ್ಲೇಸ್ ಮಾಡಿಕೊಡ್ತೀನಿ. ಸೊ ನಾನು ಡೈರೆಕ್ಟು ಬೆಂಗಳೂರಿಗೆ ಹೋಗಿದ್ದ ರೀಸನ್ ಏನಪ್ಪ ಅಂದರೆ ಇದೇ ರೀಸನ್ಗೆ ಹೋಗಿದ್ದು. ಡೈರೆಕ್ಟು ನಾನು ಮ್ಯಾಗ್ನಿಫ್ಯಾಕ್ಚರ್ ಮಾಡ್ತಾರಲ್ಲ ಆ ಫ್ಯಾಕ್ಟ್ರಿಗೇ ಹೋಗಿದ್ದು. ಯಾಕಂದರೆ ಇವಾಗ ಆನ್ಲೈನ್ ಶಾಪ್ ಓಪನ್ ಮಾಡ್ಕೊತಿದ್ದೀವಿ ಅಂತಂದರೆ ಕಸ್ಟಮರ್ ರಿವ್ಯೂ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಏನಾದರೂ ಒಂದು ಕಂಪ್ಲೇಂಟ್ಸ್ ಇತ್ತು ಅಂತಂದರೆ ನೀವು ಅದನ್ನು ರೀಪ್ಲೇಸ್ ಮಾಡಿಕೊಡ್ತೀರಾ, ಹೇಗೆ ಏನು ಅಂತೆಲ್ಲ ಫುಲ್ಲು ವಿಚಾರಿಸಿ ಇದು ಯಾವ ರೀತಿ, ಹೇಗೆ ಆನ್ಲೈನಲ್ಲಿ ನಾವು ಯಾವ ರೀತಿ ಸೇಲ್ ಮಾಡ್ಬೋದು ಆ್ಯಂಡ್ ನಮಗೆಷ್ಟು ಬೆನಿಫಿಟ್ಸ್ ಇರುತ್ತೆ. ಆ್ಯಂಡ್ ನಮ್ಮನ್ನ ನಂಬ್ಕೊಂಡು ಕೆಲವು ಕಸ್ಟಮರ್ಸ್ ಆರ್ಡರ್ ಮಾಡ್ತಾರಲ್ವ, ಅವ್ರಿಗೂ ಬೆನಿಫಿಟ್ಸ್ ಅಂತ ಅನಿಸ್ಬೇಕು. ಬೇರೆಯವ್ರಿಗೂ ನಮಗೂ ಕಂಪೇರ್ ಮಾಡಿಕೊಂಡ್ರೆ ಅವ್ರಿಗೆ ಇಲ್ಲಿ ನಮ್ಮ ಹತ್ರ ಬೆನಿಫಿಟ್ಸ್ ಅಂತ ಅನಿಸ್ಬೇಕು. ಆ ಥರ ನಾನು ಪ್ಲ್ಯಾನಿಂಗ್ ಮಾಡಿಕೊಂಡು ಅವ್ರ ಹತ್ರ ತುಂಬ ಡಿಸ್ಕಷನ್ ಮಾಡಿ ಈ ಥರ ಮಾಡ್ತಾಯಿದ್ದೀನಿ. ಸೊ ನೀವು ಯಾವ ಬ್ರ್ಯಾಂಡ್ ಕೇಳಿದ್ರೂ ನಮ್ಮ ಹತ್ರ ಅವೈಲಬಲ್ ಇರುತ್ತೆ. ಸೊ ಖುಷಿ ಇರ್ಬೋದು, ಅವಾಜ ಇರ್ಬೋದು, ಲೀಸಾ ಇರ್ಬೋದು, ಪ್ರತಿಯೊಂದು ಬ್ರ್ಯಾಂಡು ಕೂಡ ನಾವು ಅಪ್ಲೈ ಮಾಡ್ತಾಯಿದ್ದೀವಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಇತ್ತು ಅಂತಂದರೆ DM ಅಂತ ಏನಾದ್ರು ಹಾಕ್ತು ಅಂತಂದರೆ ನಾನು ಅವ್ರಿಗೆ ಮೋರ್ ಇನ್ಫಾರ್ಮೇಷನ್ನ ಕಳಿಸ್ತೀನಿ. ಸೊ ಮನೇಲಿ ಕೂತು ಬೇಜಾರಾಗ್ತಾಯಿತ್ತು, ಹಂಗಾಗಿ ಈ ಥರ ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ. ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಿಮ್ಗೇನಾದ್ರು ಇಂಟ್ರೆಸ್ಟಿಂಗ್ ಇತ್ತು ಅಂತಂದರೆ
DM ಮಾಡಿ. ಇನ್ಮೇಲೆ ಪ್ರತಿಯೊಂದು ಜ್ಯುವೆಲರಿ ಐಟಮ್ಸಿಂದ ಹಿಡಿದು ಕ್ಲಾತ್ಸ್ ಐಟಮ್ಸಿಂದ ಹಿಡಿದು ಪ್ರತಿಯೊಂದು ಅವೈಲೇಬಲ್ ಇರುತ್ತೆ. ಸೊ ಇಂಟ್ರೆಸ್ಟಿಂಗ್ ಇತ್ತು ಅಂತಂದರೆ ನನ್ನ ಆನ್ಲೈನ್ ಆರ್ಡರ್ ನಂಬರ್ ಹಾಕಿರ್ತೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿತು ಅಂತಂದರೆ ನೀವು ತೊಗೋಬೋದು. ಹಾಗೆ AS ಫ್ಯಾಷನ್ ಝೋನ್ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಪ್ರೊಫೈಲು ಕೂಡ ಇದೆ, ಅಲ್ಲಿಗೂ ಹೋಗ್ಬಿಟ್ಟು ವಿಸಿಟ್ ಮಾಡ್ಬೋದು. ಅಲ್ಲೂ ಕೂಡ ನಿಮಗೆ ಮೋರ್ ಪಿಕ್ಚರ್ಸ್ ಆ್ಯಂಡ್ ಎಲ್ಲ ಥರ ಆಪ್ಷನಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ನಿಮಗೂ ಒಂದು ಐಡಿಯಾ ಅನ್ನೋದು ಬಂದಿರುತ್ತೆ. ನಿಮಗೂ ಇನ್ನೂ ಏನಾದ್ರು ಡೌಟ್ ಇತ್ತು ಅಂತಂದರೆ ನನಗೇನಾದರೂ DM ಮಾಡ್ತು ಅಂತಂದರೆ ನಿಮಗೆ ವೀಡಿಯೋ ಕಾಲ್ ಮಾಡಿ ಕೂಡ ತೋರಿಸ್ತೀನಿ, ನೀವು ಅಲ್ಲೂ ಕೂಡ ಪರ್ಚೇಸ್ ಮಾಡ್ಕೋಬೋದು. ಸೊ ಇವಾಗ ತಿಂಡಿ ತಿಂದ್ಕೊಂಡು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇದೆ, ಅದೇ ಹೇಳಿದ್ನಲ್ಲ AS ಫ್ಯಾಷನ್ ಝೋನ್ ಅಂದ್ಬಿಟ್ಟು ಜಸ್ಟ್ ಇವತ್ತು ನಾನು ಓಪನ್ ಮಾಡ್ಕೊಂಡಿರೋದು ಅದನ್ನು. A ಅಂದರೆ ಅರ್ಪಿತಾ, S ಅಂದರೆ ಶಿವು. ಸೊ ಫ್ಯಾಷನ್ ಝೋನ್ ಜ್ಯುವೆಲರಿ ಸೆಟ್ಟು ಕೂಡ ನಾನು ಅದಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ. ಆದಷ್ಟು ಕಡಿಮೆ ಪ್ರೈಸಿಂದನೇ ನಾನು ನಿಮಗೆ ಅನುಕೂಲ ಆಗೋ ರೀತಿ, ಎಲ್ಲರಿಗೂ ಅನುಕೂಲ ಆಗೋ ರೀತಿ ಬ್ರ್ಯಾಂಡೆಡ್ ಲೋಕಲಿಂದ ಹಿಡಿದು ಬ್ರ್ಯಾಂಡೆಡ್ವರೆಗೂ ಹಾಕೋದ ಅಂತ ಅಂದ್ಕೊಂಡಿದ್ದೀನಿ. ಲೋಕಲ್ ಅಂತಂದರೆ ಆಲ್ಮೋಸ್ಟ್ ಡೈಲಿ ವೇರ್ದು 100 ರೂಪಾಯಿಂದ ಹಿಡಿದು 3000ವರೆಗೂ ಇವಾಗ ಕ್ಲಾತ್ನ ಅಪ್ಲೈ ಮಾಡ್ತಾ ಇದ್ದೀವಲ್ವ, ಹಾಗೇ ಜ್ಯುವೆಲರಿದು ಸ್ವಲ್ಪ ಬ್ರ್ಯಾಂಡೆಡೇ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೋಕಲ್ ಯಾವುದೂ ಹಾಕಲ್ಲ, ಬ್ರ್ಯಾಂಡ್ ಏನಪ್ಪ ಜ್ಯುವೆಲರಿ ಸೆಟ್ಸು. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟಿಂಗ್ ಇತ್ತು ಅಂತಂದರೆ ಹೋಗ್ಬೋದು. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ID ಅರ್ಪಿ ಶಿವು ಅನ್ನೋದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ, ಆ್ಯಂಡ್ AS ಫ್ಯಾಷನ್ ಝೋನ್ ಅನ್ನೋದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ನಿಮಗೆ ಮೋರ್ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ. ಸೊ ಗುಡ್ ನ್ಯೂಸ್ ಅಂತ ಹೇಳಿದೆ ಅಲ್ವಾ, ಇದೇ ಗುಡ್ ನ್ಯೂಸು. ಸೊ 2-3 ಡೇಸಿಂದನೂ ಕೂಡ ನಿಮಗೆ ಹೇಳ್ತಾನೆ ಇದ್ದೆ, ಫೈನಲಿ ಇವತ್ತು ಹೇಳಿದೆ ಏನು ಬಿಗ್ನೆಸ್ ಅದು ಅಂತ ಅಂದ್ಬಿಟ್ಟು. ಸೊ ಕಷ್ಟಪಟ್ಟು ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಂಬಿದ್ದೀನಿ. ನೋಡೋಣ, ಒಂದು ಪ್ರಯತ್ನ ಅನ್ನೋದನ್ನ ಮಾಡ್ತಾಯಿದ್ದೀವಿ. ಸೊ ಇದು ಆಫ್ಲೈನಲ್ಲಿ ಎಲ್ಲಿ ಸಿಗುತ್ತೆ ಅಂತಂದರೆ ನಮ್ಮ ಮನೆಯಲ್ಲೂ ಸಿಗುತ್ತೆ, ಆ್ಯಂಡ್ ಪಾರ್ಲರಲ್ಲೂ ಕೂಡ ಸಿಗುತ್ತೆ. ಪಾರ್ಲರಲ್ಲಿ ಫ್ಯಾಷನ್ ಡಿಸೈನಿಂಗ್ ಇದೆ ಅಲ್ವಾ, ಸೊ ಅಲ್ಲೂ ಕೂಡ ತುಂಬ ಜನ ಬರ್ತಾ ಇರ್ತಿದ್ರು. ಸೊ ರೆಡಿಮೇಡ್ ಟಾಪ್ಸ್ಗಳು ಅವೆಲ್ಲನೂ ಕೂಡ ಅಲ್ಲೇ ಸ್ಟಿಚ್, ಅವರ ಬಾಡಿ ಮೆಜರ್ಮೆಂಟ್ಗೆ ಸ್ಟಿಚ್ ಹಾಕೊಳ್ಳೋಕ್ಕೆ ರೆಡಿಮೇಡ್ ಟಾಪ್ಸ್ ಇದೆಯಾ ಹಾಗೆ ಹೀಗೆ ಅಂತೆಲ್ಲ ತುಂಬ ಕೇಳ್ತಾಯಿದ್ರು. ಆ್ಯಂಡ್ ನಮಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಇರೋದಕ್ಕೆ, ಆ್ಯಂಡ್ ಬ್ಯೂಟಿಷಿಯನು ಫ್ಯಾಷನ್ ಡಿಸೈನಿಂಗ್ ಅಂದರೆ ಸ್ವಲ್ಪ ಇರುತ್ತೆ ಅಲ್ವಾ, ಲೇಡೀಸ್ ಕಾಂಟ್ಯಾಕ್ಟ್ಸ್ ಎಲ್ಲ. ಸೊ ಅವರು ತುಂಬ ಜನ ಕೇಳ್ತಾಯಿದ್ರು, ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸು ಕೂಡ ತುಂಬ ಜನ ಕೇಳ್ತಾಯಿದ್ರು ರೀಸನಬಲ್ ಪ್ರೈಸಲ್ಲಿ ನಮಗೆ ಕ್ಲಾತ್ಸ್ ಜ್ಯುವೆಲರ್ಸ್ ಇದೆಲ್ಲ ಸಿಗುತ್ತಾ ಹಾಗೆ ಅಂತೆಲ್ಲ ಕೇಳ್ತಾಯಿದ್ರು. ನಾವು ಏನಾದರೂ ಜ್ಯುವೆಲರಿ ಬೇಕು ಅಂತಂದರೆ ಹೊರಗಡೆನೇ ಹೋಗಿ ಪರ್ಚೇಸ್ ಮಾಡ್ತಾಯಿದ್ವಿ. ಸೊ ಇನ್ಮೇಲೆ ನಮ್ಮ ಹತ್ರನೇ ಜ್ಯುವೆಲರಿ ಕೂಡ ಸಿಗುತ್ತೆ, ನಮ್ಮ ಹತ್ರನೇ ಬ್ರ್ಯಾಂಡೆಡ್ ಟಾಪ್ಸ್, ಲೆಗಿನ್ಸ್, ಜೀನ್ಸ್ ಪ್ರತಿಯೊಂದು ಕೂಡ ಸಿಗುತ್ತೆ. ಸೊ ಇನ್ಮೇಲೆ ನಾವು ಹೊರಗಡೆ ಹೋಗೋ ಅಗತ್ಯ ಇರಲ್ಲ, ಆ್ಯಂಡ್ ನನ್ನ ಫ್ರೆಂಡ್ಸ್ಗಳಿಗೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಥರ ಓಪನ್ ಮಾಡ್ಕೊಂಡಿದ್ದೀವಿ. ಸೊ ನೀವೆಲ್ಲರೂ ಬ್ಲೆಸ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಸೊ ತುಂಬ ದಿನದಿಂದ ಅಂದ್ಕೊಳ್ತಾ ಇದೆ ಮಾಡಲೇಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಶಿವನೇ ಫೋನ್ ಕೈಲೇ ಹೋಲ್ಡ್ ಮಾಡ್ಕೊಂಡಿದ್ದೀನಿ, ಹಂಗೆ ಫೋನ್ ದಬ್ಬಕೊಳ್ತು. ಸೊ ತಿಂಡಿ ಹಾಕಿಟ್ಕೊಂಡಿದ್ದೀನಿ, ಇನ್ನೂ ತಿಂಡಿ ತಿಂದಿಲ್ಲ. ಸೊ ಶಿವವ್ರನ್ನ ನಮ್ಮಮ್ಮನ ಎಲ್ಲ ಪರ್ಮಿಷನ್ ಕೇಳಿದಾಗ ಸರಿ ಆಯಿತು ಮಾಡು ಅಂತಂದರು. ಅವ್ರು ಒಪ್ಕೊಂಡ್ಮೇಲೆ ನಾನು ಈ ಥರ ಮಾಡ್ತಾಯಿದ್ದೀನಿ. ಸೊ ಹಿಂದೆ ಇದ್ದಿದ್ದು ವರ್ಕ್ಗಳನ್ನ ಮುಂದಕ್ಕೆ ನನಗೆ ಮಾಡೋಕ್ಕಾಯ್ತು ಅಂದಾಗ ನೋಡ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ಇದೇನು ರಿಸ್ಕ್ ಇರಲ್ಲ ಅಲ್ಲ, ಜಸ್ಟು ಎಡಿಟಿಂಗ್ ವಿಡಿಯೋ ಅದು ಅಪ್ಲೋಡಿಂಗ್ ಇರುತ್ತೆ. ಸೊ ಅದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ನಿಮ್ಮೆಲ್ಲರ ಸಪೋರ್ಟ್ ಇತ್ತು ಅಂತಂದರೆ ನಾನು ಇನ್ನೂ ಹೆಚ್ಚು ಬೇರೆ ಬೇರೆ ಬ್ರ್ಯಾಂಡ್ಸ್ಗಳಾಗಿರ್ಬೋದು, ಮೂರು ಕಲೆಕ್ಷನ್ಸ್ಗಳಾಗಿರ್ಬೋದು ಎಲ್ಲನೂ ಕೂಡ ಅಪ್ಲೈ ಮಾಡ್ಕೊಳ್ತೀನಿ ನನ್ನ AS ಫ್ಯಾಷನ್ ಝೋನಲ್ಲಿ. ಸೊ ನೀವು ಅದ್ರ ಮುಖಾಂತರನಾದರೂ ಕೂಡ ಆರ್ಡರ್ ಮಾಡ್ಕೋಬೋದು. ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ನಾನು ಇವಾಗ ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಇದೆ. ಸೊ ಹೇಳ್ದೆ ಅಲ್ವಾ ಆಗಲೇ AS ಫ್ಯಾಷನ್ ಝೋನ್ ಅಂತ, ಆ ಪೇಜ್ಗೆ ಎಲ್ಲನೂ ಕೂಡ ಫೋಟೋಸ್ ಎಲ್ಲನೂ ಅಪ್ಲೋಡ್ ಮಾಡಬೇಕು. ಇವಾಗ ತಂದಿರುವಂಥ ಟಾಪ್ಸ್ಗಳು, ಲೆಗ್ಗಿನ್ಸ್ಗಳು, ಹಾಗೆ ಪ್ಲಾಜೋ ಸೆಟ್ಸ್ ಎಲ್ಲ ತಂದಿದ್ದೀವಿ. ಸೊ ಅದನ್ನೆಲ್ಲ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ, ಒಂದ್ಸಲ ಹೋಗಿ ವಿಸಿಟ್ ಮಾಡಿ ನೋಡಿ. ಸೊ ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್ ಇವಾಗ ಟೈಮ್ ಬಂದು 3:30 ಆಗಿದೆ. ಸೊ ನಾನು ಮಾರ್ನಿಂಗಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಅಂತಲೇ ಹೇಳ್ಬೋದು. ಸೊ ಯೂಟ್ಯೂಬ್ ವೀಡಿಯೋ ಎಡಿಟಿಂಗ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ID ಕ್ರಿಯೇಟ್ ಮಾಡಿದೆ ಅಂತ ಹೇಳಿದೆ ಅಲ್ವಾ, AS ಫ್ಯಾಷನ್ ಝೋನ್ ಅಂತ ಅಂದ್ಬಿಟ್ಟು ನನ್ನ ಹೊಸ ಬಿಸ್ನೆಸ್ ID ನೇಮು. ಸೊ ಇನ್ಸ್ಟಾಗ್ರಾಮ್ ID ನೇಮು. ಹಾಗೆ ವಾಟ್ಸಪ್ಪಲ್ಲಿ ಕೂಡ ನೀವು ಆರ್ಡ್ರ್ ಮಾಡ್ಬೋದು. ಆ ನಂಬರ್ನ ನಾನು ಡಿಸ್ಪ್ಲೇಲಿ ಹಾಕಿರ್ತೀನಿ. ಇಲ್ಲೂ ಕೂಡ ನೀವು ಡೈರೆಕ್ಟ್ ವಾಟ್ಸಪ್ಪಿಗೆ ಬಂದು ಆರ್ಡರ್ ಮಾಡ್ಕೋಬೋದು. ಹಾಗೆ ನೀವು ಹಾಯ್ ಅಂತ ನನಗೆ ಮೆಸೇಜ್ ಹಾಕಿದ್ರೆ ನಾನು ಎಲ್ಲ ಫೋಟೋಸು ಕಳಿಸ್ತೀನಿ. ನನ್ನ ಆನ್ಲೈನ್ ಶಾಪಿಂಗ್ ಬಿಸ್ನೆಸ್ಸಲ್ಲಿ 150 ರೂಪಾಯಿಂದನೂ ಕೂಡ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬಜೆಟ್ ಫ್ರೆಂಡ್ಲಿಯಾಗಿರಲಿ ಅಂತಲೂ ಮಾಡ್ಕೊಂಡಿದ್ದೀನಿ, ಹಾಗೆ ಬ್ರ್ಯಾಂಡೆಡ್ನು ಕೂಡ ಹಾಕಿದ್ದೀನಿ. ಸೊ 150 ರೂಪಾಯಿ ಟಾಪ್ಸ್ ಹೇಗಿರುತ್ತೆ, ಹಾಗೆ 200 ರೂಪಾಯಿ ಟಾಪ್ಸ್ ಹೇಗಿರುತ್ತೆ, ಬ್ರ್ಯಾಂಡೆಡ್ ಟಾಪ್ಸ್ ಹೇಗಿರುತ್ತೆ ಅಂತ ಸಿಂಪಲ್ಲಾಗಿ ಒಂದು ವೀಡಿಯೋನು ಕೂಡ ಇದ್ರ ಮುಖಾಂತರ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ತೋರಿಸ್ತೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಇತ್ತು ಅಂತಂದರೆ ನನಗೆ
ವಾಟ್ಸಪ್ಪಲ್ಲಿ ಆಯ್ ಅಂತ ಮಾಡಿ ಆಗ 3 ಪಿಕ್ಸ್ಗಳನ್ನೆಲ್ಲ ನಾನು ನಿಮಗೆ ಸೆಂಡ್ ಮಾಡಿಕೊಡ್ತೀನಿ. ಇವಾಗ ಸ್ಯಾಂಪಲಾಗಿ ಒಂದೊಂದು ಪಿಕ್ಗಳನ್ನ ತೋರಿಸ್ತೀನಿ. ಸೊ ಇವಾಗ ಕಸ್ಟಮರ್ ಬಂದು ಪರ್ಚೇಸ್ ಮಾಡ್ಕೊಂಡು ಹೋದರು, ಹಂಗಾಗಿ ನಾರ್ಮಲ್ ರೇಂಜಿಂದನೂ ಕೂಡ ತೋರಿಸಿದ್ವಿ. ನಾರ್ಮಲ್ ರೇಂಜಿಂದ ಆಲ್ಮೋಸ್ಟ್ ಇವಾಗ ಹೋಗಿದ್ದು ಜಾಸ್ತಿ. ಸೊ ಇವಾಗ ಬ್ರ್ಯಾಂಡೆಡ್ ಟಾಪ್ಸ್ ಎಲ್ಲನೂ ಕೂಡ ಅದು ಹೋಗ್ತಾ ಇದೆ. ನಾರ್ಮಲ್ ರೇಂಜ್ದು ಜಾಸ್ತಿ ಸೇಲ್ ಆಗ್ತಾಯಿದೆ, ಯಾಕಂದರೆ ಕಾಲೇಜ್ ಗರ್ಲ್ಸ್ಗಳು ಇರ್ತಾರಲ್ಲ, ಅವ್ರು ನಾರ್ಮಲ್ ರೇಂಜಿದೆ ಜಾಸ್ತಿ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ದು. ಯಾಕಂದರೆ ಡೈಲಿ ವರ್ಕ್ಗೆ ಹೋಗೋರು, ಹಾಗೆ ಸ್ವಲ್ಪ ಡೈಲಿ ವರ್ಕ್ಗೆ ಹೋಗೋರಾಗಿರ್ಬೋದು, ಅವ್ರಿವ್ರು ಕೆಲ್ಸಕ್ಕೆ ಹೋಗೋರೆಲ್ಲ ಜಾಸ್ತಿ ನಾರ್ಮಲ್ ರೇಂಜಲ್ಲೇ ಕೇಳ್ತಾ ಇದ್ದಿದ್ದು. ಬ್ರ್ಯಾಂಡೆಡ್ ಅಂತಂದರೆ ಅರೌಂಡ್ ಒಂದು 315 ಆದ್ರೂ ಸ್ವಲ್ಪ ನಾವು ಅದಕ್ಕೆ ಗ್ಯಾರಂಟಿ ಕೊಡಬೇಕು ಅಂತಂದರೆ ಒಂದು 315 ಇನ್ವೆಸ್ಟ್ ಮಾಡಬೇಕಾಗುತ್ತೆ ನೀವು ಟಾಪ್ಗೆ. ಹಾಗಾಗಿ 150 ರೂಪಾಯಿ ಟಾಪ್ಸ್ಗಳು ತುಂಬ ಹೋಗ್ತಾ ಇದೆ. ಅವೇ ತುಂಬ ಮಾರ್ನಿಂಗಿಂದ ಜಾಸ್ತಿ ಹೋಗಿರೋದು. 150 ರೂಪಾಯಿ ಟಾಪ್ಸ್, 200 ರೂಪಾಯಿ ಟಾಪ್ಸ್, ಹಾಗೆ ಬ್ರ್ಯಾಂಡೆಡ್ ಟಾಪ್ಸ್ನ ಒಂದೊಂದು ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡರ್ಗೂ ನೋಡಿ. ಬರ್ತಿದೆಯೇನೋ ಗೊತ್ತಿಲ್ಲ, ಲೈಟ್ ಫೋಕಸ್ ಕೂಡ ಅದೇ ಥರ ಜಾಸ್ತಿ ಫೋಕಸ್ ಆಗ್ತೈತೆ, ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ. ನಾನು ಸಿಂಪಲಾಗಿ ತೋರಿಸ್ತೀನಿ. ಸೊ ನೀವು ವಾಟ್ಸಪ್ಪಲ್ಲಿ ಏನಾದರೂ ನನಗೆ ಮೆಸೇಜ್ ಆಗ್ತು ಅನ್ನೋದಾದರೆ ನಾನು ಫುಲ್ಲು ಡೀಟೇಲ್ಸಾಗಿ ಫೋಟೋಸ್ ಎಲ್ಲನೂ ಸೆಂಡ್ ಮಾಡ್ಕೊಡ್ತೀನಿ. ಇಲ್ಲಿ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಳಿಗೂ ಯೂಸ್ ಆಗುತ್ತೇನೋ ಅನ್ನೋ ಇಂಟೆನ್ಷನಲ್ಲಿ ನಾನು ನನ್ನ ವೀಡಿಯೋ ಮುಖಾಂತರ ಇವಾಗ ಸ್ವಲ್ಪ ತೋರಿಸ್ತೀನಿ. ಅಷ್ಟೇ, ಸ್ಟ್ಯಾಂಡ್ ಏನಿಲ್ಲ, ಅಲ್ಲೊಂದು ಸಪೋರ್ಟಿಂಗ್ ಇತ್ತು, ಆ ಸಪೋರ್ಟಿಂಗಲ್ಲೇ ಫೋನ ಹೋಲ್ಡ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾರ್ಮಲ್ ರೇಂಜು 150 ಅಂತ ಹೇಳಿದೆ ಅಲ್ವಾ, ಅಂದರೆ 150. ಸೊ ಈ ಥರ ಇರುತ್ತೆ ಅದು, ನೋಡ್ತಾ ಇರ್ಬೋದು. ಇದು 150 ರೂಪಾಯಿ. 150 ರೂಪಾಯಿ ಕಲೆಕ್ಷನ್ಸಲ್ಲಿ ತುಂಬ ಇದೆ. ಸೊ ಇದು ಕ್ಲಾತ್ ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಹತ್ರ ಜಾಸ್ತಿ ಓದಿದ್ದಿದ್ದೇನೆ, ನಾನು ಬ್ರ್ಯಾಂಡೆಡ್ ಮಾತ್ರ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ನನ್ನ ಮೈಂಡ್ ಥಾಟ್ಸೇ ಸ್ವಲ್ಪ ರಾಂಗ್ ಆಯಿತು ಅಂತ ಅನಿಸುತ್ತೆ. ನಾನು ಬ್ರ್ಯಾಂಡೆಡೇ ನನ್ನ ಹತ್ರ ಜಾಸ್ತಿ ಹೋಗ್ಬಿಡುತ್ತೆ. ಸೊ ಇವೆಲ್ಲ ಹೋಲ್ಡ್ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಜಾಸ್ತಿ ಇದೇ ಬ್ರ್ಯಾಂಡು ನನ್ನ ಹತ್ರ ಹೋಗಿದ್ದು ಡೈಲಿ ವೇರ್ಗೆ ಅಂತ ಅಂದ್ಬಿಟ್ಟು. ಇಲ್ಲಿ ಎಂಬ್ರಾಯ್ಡರಿ, ಸಿಲ್ವರಲ್ಲಿ ಎಂಬ್ರಾಯ್ಡರಿ ವರ್ಕ್ ಬಂದಿದೆ, ತುಂಬ ಚೆನ್ನಾಗಿದೆ. ಇದೆಲ್ಲ ನಿಮಗೆ 150 ರೂಪಾಯಿ ಸಿಗುತ್ತೆ. ಆ್ಯಂಡ್ ಎಲ್ಲ ಕಲರ್ಸು ಸಿಗುತ್ತೆ, ಎಲ್ಲ ಸೈಜು ಕೂಡ ಸಿಗುತ್ತೆ. ಸೊ ಈ ಕಲೆಕ್ಷನಲ್ಲಿ ನೋಡ್ತಾ ಇರ್ಬೋದು. ಆದರೆ ಬೇರೆ ಬೇರೆ ಪ್ಯಾಟ್ರನ್ಸು ಇದೆ 150 ರೂಪಾಯಿ ಕ್ಲಾತಲ್ಲಿ. ಬೇರೆ ಇದು ನೋಡ್ತಾ ಇರ್ಬೋದು. ಇದು ಪಾಪ್ಕಾರ್ನ್ ಫ್ಯಾಬ್ರಿಕ್ ಅಂತ ಹೇಳ್ತಾರೆ. ಇದು ಕೂಡ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗೈತೆ. ಮಲ್ಟಿ ಕಲರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಕಾಲೇಜ್ ಗರ್ಲ್ಸ್ಗಳಿಗೆ ಆಗಿರ್ಬೋದು, ಆ್ಯಂಡ್ ಡೈಲಿ ವರ್ಕ್ಗಳಿಗೆ ಹೋಗ್ತಾರಲ್ಲ ಅವ್ರಿಗಾಗಿರ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಒಂದು 150 ರೂಪಾಯಿಲಿ. ಹಾಗೆ 150 ರೂಪಾಯಿ ಕೂಡ ನಾನು ತುಂಬ ಪ್ಯಾಟ್ರನ್ಸ್ಗಳನ್ನ ಅಪ್ಲೈ ಮಾಡಿದ್ದೀನಿ. ಸೊ ನನಗಿದು ರಿಕ್ವೆಸ್ಟೆಡ್ ಅಂತಲೇ ಹೇಳ್ಬೋದು. ನಾನು ಕಲ್ಸೋಕ್ಕೆ ಅಂದರೆ ಆರ್ಡರ್ ಕೊಟ್ಟಿದ್ದಾಗಲೇ ಅವರು ಕೇಳಿದರು. ಇದು ಕೂಡ ನಿಮಗೆ 150 ರೂಪಾಯಿ ಸಿಗುತ್ತೆ. ಕ್ಲಾತ್ ಅಂತೂ ಸಖತ್ತಾಗಿದೆ. ಸೊ ಇದರಲ್ಲೂ ಕೂಡ ಎಲ್ಲ ಕಲರ್ಸ್ ಇದೆ, 3-4 ಬರುತ್ತೆ. ಡೈಲಿ ವೇರ್ಗಂತೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಿಮ್ಮ ಬಜೆಟ್ ಫ್ರೆಂಡ್ಲಿಲಿ, ಅಂದರೆ ತುಂಬ ಕಡಿಮೆ ರೇಟಲ್ಲಿ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ. ಪ್ರಿಂಟೆಡು ಇದರಲ್ಲಿ ಇಲ್ಲ ಅಂದ್ರೂ 30 ಕಲರ್ಸ್ ಇದೆ. ಈ ಪ್ಯಾಟ್ರನಲ್ಲೂ 30 ಕಲರ್ಸ್ ಇದೆ. ಆ್ಯಂಡು ಈ ಪ್ಯಾಟ್ರನ್ ತೋರಿಸ್ತಲ್ವಾ, ಈ ಪ್ಯಾಟ್ರನಲ್ಲಿ ನಿಮಗೆ 4 ಕಲರ್ಸ್ ಬರುತ್ತೆ. ಮರೂನು, ಬ್ಲ್ಯಾಕು, ಬ್ಲೂ, ರೆಡ್ಡು, ಈಗ ಇಷ್ಟು ಬರುತ್ತೆ. ಸೊ ಇದರಲ್ಲಿ ನಿಮಗೆ 4 ಕಲರ್ಸ್ ಬರುತ್ತೆ. ಇದೆಲ್ಲ ಇದರಲ್ಲಿ 4 ಕಲರ್ಸ್ ಬರುತ್ತೆ, ಇದರಲ್ಲಿ 4 ಕಲರ್ಸ್ ಬರುತ್ತೆ. ಇದರಲ್ಲಿ ನಿಮಗೆ 12 ಕಲರ್ಸು, 20 ಆಲ್ಮೋಸ್ಟ್ 20 ಕಲರ್ಸ್ ಬರುತ್ತೆ. 12 ಅಲ್ಲ, ಕನ್ಫ್ಯೂಸ್ ಅದೇ, 20 ಕಲರ್ಸ್ ಬರುತ್ತೆ ಇದರಲ್ಲಿ. ಇದೆಲ್ಲ ನಿಮಗೆ 150 ರೂಪಾಯಿ ಸಿಕ್ಬಿಡುತ್ತೆ. ಸೊ ಟಾಪ್ಸ್ಗಳಂತೂ ತುಂಬ ಚೆನ್ನಾಗಿ ಸೇಲ್ ಆಗ್ತದೆ ಅಂತ ಹೇಳ್ಬೋದು. ಸೊ ಈ ಪ್ಯಾಟ್ರನ್ಸ್ ಎಲ್ಲ ನಿಮಗೆ ಇದಾಗಿರ್ಬೋದು. 200 ಟಾಪ್ಸ್ ತೋರಿಸ್ತೀನಿ ನಾನು ಇವಾಗ ನಿಮಗೆ. ನನ್ನ ಹತ್ರ ಇದು ತುಂಬ ಮೂವಿಂಗಲ್ಲಿದೆ ಅಂತಲೇ ಹೇಳ್ಬೋದು. 150 ಮತ್ತು 200 ನಂಗೆ ಜಾಸ್ತಿ ಮೂವಿಂಗಲ್ಲಿರೋದು. ಇದು ಸ್ಲೀವು ಈ ಥರ, ಇಲ್ಲಾಂದ್ರೆ 4 ಇಂಚಿನ ಬರುತ್ತೆ. ಫ್ಯಾಬ್ರಿಕ್ ಅಂತೂ ಸಖತ್ತಾಗಿದೆ. ಸ್ವಲ್ಪ ಶಾರ್ಟ್ ಬರುತ್ತೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ನಿಮಗೆ 200 ಸಿಗುತ್ತೆ. ಇದು ಯಾವುದೇ ರೀತಿ ಕ್ಲಾತ್ ಹಾಳಾಗಲ್ಲ, ನೋಡ್ತಾ ಇರ್ಬೋದು. ಇದ್ರ ಕ್ಲಾತ್ ನೇಮ್ ಬಂದು ಪಾಪ್ಕಾರ್ನ್ ಫ್ಯಾಬ್ರಿಕ್ ಅಂತ ಹೇಳ್ತಾರೆ. ಒಂಚೂರು ಕೂಡ ಹಾಳಾಗಲ್ಲ ಕ್ಲಾತು. ಸೊ ಇದು ಐರನ್ ಕ್ಲಾತು ಅಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವೇರ್ ಮಾಡೋದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನನ್ನ ಹತ್ರನೂ ಕೂಡ ಇದು ಚೆನ್ನಾಗಿ ಮೂವಿಂಗ್ ಇದೆ.
ಇದೆಲ್ಲ 200. ಇದರಲ್ಲಿ ತುಂಬ ಪ್ಯಾಟ್ರನ್ಸ್ಗಳನ್ನು ಕೂಡ ತರಿಸಿದ್ದೀನಿ 200 ಕೂಡ ಪ್ಯಾಟ್ರನ್ಸ್ಗಳೆಲ್ಲ. ಇದು ಕೂಡ 3/4 ಸ್ಲೀವು, ಇದು 200. ನಾನು ನಾಳೆ ವೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಬರುತ್ತೆ. ಇದು ಕೂಡ ಉದ್ದ ಇಷ್ಟು ಬರುತ್ತೆ. 200ಗೆಲ್ಲ ಒಳ್ಳೊಳ್ಳೆ ಟಾಪ್ಸ್ಗಳಿದೆ, ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದೆ. ಸೊ ಇದರಲ್ಲಿ ಈ ಕ್ಲಾತಿಂಗಲ್ಲಿ ಇದ್ರಲ್ಲಿ ಬಂದು 4 ಕಲರ್ ಇದೆ. ಪಿಂಕ್ ಇದೆ, ಗ್ರೀನ್ ಇದೆ, ರೆಡ್ ಇದೆ. ಇದ್ರಲ್ಲಿ ಬಂದು ಮಲ್ಟಿ ಕಲರ್ಸು, ಪಿಂಕ್ ಕಾಂಬಿನೇಷನ್ನು, ಗೋಲ್ಡ್ ಕಾಂಬಿನೇಷನ್ನು ಎಲ್ಲ ಇದೆ. ಆ್ಯಂಡ್ ಆ ಕಡೆನೂ ಕೂಡ ತುಂಬ ಕಲೆಕ್ಷನ್ಸ್ಗಳಿದೆ ಅಂತಲೇ ಹೇಳ್ಬೋದು. ಆಮೇಲೆ ತುಂಬ ಜನ ಪ್ಲಾಜಾ ಸೆಟ್ ಕೇಳ್ತಾ ಇದ್ರಿ. ಪ್ಲಾಜಾ ಸೆಟ್ಟು ಕೂಡ ಅಪ್ಲೈ ಮಾಡಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಪ್ರಿಂಟಲ್ಲಿ. ನಿಮಗೆ ಅರೌಂಡ್ ಇದು ಒಂದು 450ಗೆಲ್ಲ ಸಿಕ್ಬಿಡುತ್ತೆ. ನೀವೇನಾದರೂ ಬಲ್ಕಾಗಿ ತೊಗೊಳ್ತೀನಿ ಅಂತಂದರೆ ನಾವು 400ಗೂ ಕೂಡ ಹಾಕ್ಕೊಡ್ತೀವಿ. ಕ್ವಾಲಿಟಿ ವೈಸು ಇದು ತುಂಬ ಚೆನ್ನಾಗಿದೆ. ಸೊ ಇದಕ್ಕೆಲ್ಲ ನಾವು ಗ್ಯಾರಂಟಿ ಕೊಡ್ತೀವಿ. ಇದು ಯಾವುದೇ ರೀತಿ ಬಬಲ್ಸ್ ಬರಲ್ಲ, ಏನು ಬರಲ್ಲ. ಸೈಜು ಕೂಡ ಎಮ್ಮಿಂದ XXLವರೆಗೂ ಇದೆ. ಈ ಥರ ಟಾಪ್ ಬರುತ್ತೆ. ಇದು ಪ್ಲಾಜಾ ಪ್ಯಾಂಟ್ ಬರುತ್ತೆ. ಸೊ ಇದರಲ್ಲೂ ಕೂಡ ತುಂಬ ಕಲರ್ಸ್ಗಳು ಕೂಡ ಇದೆ. ನೀವೇನಾದರೂ ನನಗೆ ಮೆಸೇಜ್ ಹಾಕ್ತಾರ ಅಂತಂದರೆ 150 ಮತ್ತು 200 ಟಾಪ್ಸ್ ನೋಡಾಯ್ತಲ್ವಾ. ಇವಾಗ 350 ಟಾಪ್ಸ್ನ ನಾನು ತೋರಿಸ್ತಾ ಇದ್ದೀನಿ. ಇದ್ರ ಬಿಲ್ನ ನೀವೇ ಶೋ ನೋಡ್ಬೋದು. 600 ಟಾಪ್ಸು. ಇದಕ್ಕೆ ರಿಯಲ್ ಪ್ರೈಸ್ ಬಂದು ಬಟ್ ನಾವು ಇದನ್ನ ಡಿಸ್ಕೌಂಟಲ್ಲಿ 350ಗೆ ಕೊಡ್ತಾ ಇದ್ದೀವಿ. ಕ್ಲಾತ್ ಅಂತ ಸಾಕತ್ತಾಗಿದೆ. ಸೊ ನಿಮಗೆ ಎಷ್ಟು ವರ್ಷ ಯೂಸ್ ಮಾಡಿದ್ರು ಕ್ಲಾತ್ ಹಾಳಾಗಲ್ಲ. ಸೊ ಆ ಹೊಸ ಕಂಪ್ನಿದೆಲ್ಲ ಬರುತ್ತಲ್ಲ ಅದೇ ಕ್ಲಾತ್. ಇದನ್ನು ಕೂಡ ರಾಯಲ್ ಲಿಸಾ ಅನ್ನೋ ಬ್ರ್ಯಾಂಡ್ ಇದು. ನೀವು ಸರ್ಚ್ ಮಾಡಿ ಗೊತ್ತಾಗುತ್ತೆ ಈ ಬ್ರ್ಯಾಂಡ್ ಬಗ್ಗೆ. ಸೊ ಇದು 3/4 ಸ್ಲೀವ್ ಬರುತ್ತೆ. ಆ್ಯಂಡ್ ಸಖತ್ತಾಗಿದೆ. ಕಲರ್ಸ್ ಕೂಡ ತುಂಬ ಚೆನ್ನಾಗಿದೆ. ತುಂಬ ಕಲರ್ಸ್ಗಳನ್ನ ಹಾಕಿದ್ದೀವಿ. ಇದು ತುಂಬ ಟಾಪ್ಸ್ಗಳು ನನಗೆ ಹೋಯಿತು. ಇವಾಗ ಆನ್ಲೈನಲ್ಲೂ ಕೂಡ ನಾನು ಹಾಕಿದ್ದೀನಲ್ವ, ಅಲ್ಲೂ ಕೂಡ ತುಂಬ ಆರ್ಡರ್ಸ್ಗಳು, ಇಲ್ಲಾಂದ್ರೂ 3ರಿಂದ 4 ಆರ್ಡರ್ಸ್ಗಳು ಇದೇ ಬ್ರ್ಯಾಂಡ್ ಟಾಪ್ಸ್ಗಳು ಹೋಗಿರೋದು. ಸೊ ಇದ್ರಲ್ಲಿ 4 ಸೈಜ್. ಇವಾಗ ಬ್ಲೂ ಕಲರ್ ಏನು ತೋರಿಸುತ್ತೆ ಅದ್ರಲ್ಲಿ 4 ಸೈಜ್ ಬರುತ್ತೆ. ಹಾಗೆ ಲೈಟ್ ಗ್ರೀನಲ್ಲೂ ಕೂಡ ಇದೆ ಇದೇ ಟಾಪ್ಸ್ಗಳು. ಇದೆಲ್ಲ 350. ನಾನು ಶೋ ಮಾಡಿರೋದ್ರಲ್ಲಿ ಯಾವುದ್ರಲ್ಲೂ ಪ್ರೈಸ್ ಹೇಳಿರಲಿಲ್ಲ. ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಳಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಪ್ರೈಸ್ ಹೇಳ್ತಾ ಇದ್ದೀನಿ. ಇದೆಲ್ಲ ನೋಡ್ತಾ ಇರ್ಬೋದು, ಲೈಟ್ ಗ್ರೀನು. ಸೊ ನೋಡ್ತಾ ಇರ್ಬೋದು, ಇದೂ ಕೂಡ 4 ಸೈಜ್ ತರಿಸಿದ್ದೀನಿ. ಗ್ರೇ ಮತ್ತು ರೆಡ್ ಲೆಗ್ಗಿನ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ 600 ಇರೋ ಟಾಪ್ಸು ನಿಮಗೆ 350ಗೆಲ್ಲ ಸಿಕ್ಬಿಡುತ್ತೆ. ಇದರಲ್ಲೂ ಕೂಡ ತುಂಬ ಕಲರ್ಸ್ಗಳಿದೆ. ಇದು ಪಿಂಕ್ ಇದೆ, ರೆಡ್ ಇದೆ, ತುಂಬ ಕಲರ್ಸ್ಗಳಿದೆ. ನನಗೆ ಎಲ್ಲನೂ ತೋರ್ಸೋಕ್ಕಾಗಲ್ಲ, ಯಾಕಂದರೆ ವೀಡಿಯೋ ಲೆಂತ್ ಆಗಿಬಿಡುತ್ತೆ. ದಿನಾಲೂ ಒಂದೊಂದು ವೀಡಿಯೋ ಬೇಕಾದರೆ ನಾನು ತೋರಿಸ್ತೀನಿ. ಸೊ ನಾನು ಇವಾಗ ಕೊರಿಯರ್ ಆಫೀಸ್ಗೆ ಹೋಗೋದಿತ್ತು. ಸೊ ಹೋಗಬೇಕು ಸ್ವಲ್ಪ, ಯಾಕಂದರೆ ಆರ್ಡ್ರ್ ಕೊಡೋದಿದೆ. ಹೋಗಿದ್ದು ಬಂದಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಆಲ್ಮೋಸ್ಟ್ ಎಲ್ಲ ಟಾಪ್ಗಳನ್ನು ಕೂಡ ನಿಮ್ಗೆ ತೋರಿಸಿದ್ದೀನಿ.